ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಮಾಡಿ ವಿಡಿಯೋ ಹರಿಬಿಟ್ಟಿದ್ರು ಈ ದುರುಳರು. ಸಂತ್ರಸ್ತೆ ದೂರನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಮೂವರು ಯುವಕರ ಬಂಧನ ಆಗಿದೆ. ಶಿವಾನಂದ್, ಗಣೇಶ್, ಗಿಡ್ಡಣ್ಣನವರ್, ಪ್ರದೀಪ್ ಈ ಮೂವರು ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಸಂತ್ರಸ್ತೆಗೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಸಂತ್ರಸ್ತೆ ಅತ್ಯಾಚಾರ ಮಾಡಿ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಈ ದುರುಳರು. ಮೂವರ ಬಂಧನ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಅಂಧರಾಗಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರಿಂದ ಥಳಿತ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಗ್ರಾಮಸ್ಥರ ಜೊತೆ ಆಯುಕ್ತ ಎನ್ ಶಶಿಕುಮಾರ್ ಚರ್ಚೆ ಮಾಡಿದ್ದಾರೆ. ಇದ್ರ ಬಗ್ಗೆ ಆರೋಪಿಗಳ ತಲೆ ಬೋಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಸ್ಥಳೀಯರ ಜೊತೆ ಪೊಲೀಸ್ ಕಮಿಷನರ್ ಈಗ ಮೀಟಿಂಗ್ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ರು. ಆಯುಕ್ತ ಎನ್ ಶಶಿಕುಮಾರ್ ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರೆಲ್ಲರೂ ಸೇರಿ ಥಳಿಸಿದ್ರು. ಆ ಮೂವರನ್ನು ಕೂಡ ಅನಂತರ ಪೊಲೀಸರಿಗೆ ಒಪ್ಪಿಸಿದ್ರು. 9ನೇ ತಾರೀಕು ಮಧ್ಯಾಹ್ನ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿರೋ ಅಂಬೇಡ್ಕರ್ ಗ್ರೌಂಡ್ ಹತ್ರ ಒಂದು 35 ವರ್ಷದ ಮಹಿಳೆ ಒಬ್ಬಳನ್ನು ಇಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆದು ವಿಡಿಯೋಗಳನ್ನು ಮಾಡಿಕೊಂಡು ನಂತರ ತಂದುಬಿಟ್ಟಿದ್ರು ಅನ್ನುವಂಥದ್ದು. ಆ ನಂತರ ಆ ವಿಡಿಯೋ ಮತ್ತು ಫೋಟೋಗಳು ಕೆಲವು ತನ್ನ ಸ್ನೇಹಿತರು ಪರಿಚಯಸ್ಥರು ಶೇರ್ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಆ ಲೇಡಿ ಯಾರು ಅಂತ ಹುಡುಕಿಸಿ ಅವಳ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಒಂದು ಅತ್ಯಾಚಾರ ಮತ್ತು IT ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. 3 ಜನ ಆರೋಪಿಗಳು, ಇಬ್ಬರು ಅವಳನ್ನ ಕರ್ಕೊಂಡು ಹೋದವರು, ಒಬ್ಬ ಆ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿದ್ರು. 3 ಜನ. ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಮಾಡಿ ವಿಡಿಯೋ ಹರಿಬಿಟ್ಟಿದ್ರು ಈ ದುರುಳರು. ಸಂತ್ರಸ್ತೆ ದೂರನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಮೂವರು ಯುವಕರ ಬಂಧನ ಆಗಿದೆ. ಶಿವಾನಂದ್, ಗಣೇಶ್, ಗಿಡ್ಡಣ್ಣನವರ್, ಪ್ರದೀಪ್ ಈ ಮೂವರು ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಸಂತ್ರಸ್ತೆಗೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಸಂತ್ರಸ್ತೆ ಅತ್ಯಾಚಾರ ಮಾಡಿ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಈ ದುರುಳರು. ಮೂವರ ಬಂಧನ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಅಂಧರಾಗಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರಿಂದ ಥಳಿತ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಗ್ರಾಮಸ್ಥರ ಜೊತೆ ಆಯುಕ್ತ ಎನ್ ಶಶಿಕುಮಾರ್ ಚರ್ಚೆ ಮಾಡಿದ್ದಾರೆ. ಇದ್ರ ಬಗ್ಗೆ ಆರೋಪಿಗಳ ತಲೆ ಬೋಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಸ್ಥಳೀಯರ ಜೊತೆ ಪೊಲೀಸ್ ಕಮಿಷನರ್ ಈಗ ಮೀಟಿಂಗ್ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ರು. ಆಯುಕ್ತ ಎನ್ ಶಶಿಕುಮಾರ್ ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರೆಲ್ಲರೂ ಸೇರಿ ಥಳಿಸಿದ್ರು. ಆ ಮೂವರನ್ನು ಕೂಡ ಅನಂತರ ಪೊಲೀಸರಿಗೆ ಒಪ್ಪಿಸಿದ್ರು. 9ನೇ ತಾರೀಕು ಮಧ್ಯಾಹ್ನ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿರೋ ಅಂಬೇಡ್ಕರ್ ಗ್ರೌಂಡ್ ಹತ್ರ ಒಂದು 35 ವರ್ಷದ ಮಹಿಳೆ ಒಬ್ಬಳನ್ನು ಇಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆದು ವಿಡಿಯೋಗಳನ್ನು ಮಾಡಿಕೊಂಡು ನಂತರ ತಂದುಬಿಟ್ಟಿದ್ರು ಅನ್ನುವಂಥದ್ದು. ಆ ನಂತರ ಆ ವಿಡಿಯೋ ಮತ್ತು ಫೋಟೋಗಳು ಕೆಲವು ತನ್ನ ಸ್ನೇಹಿತರು ಪರಿಚಯಸ್ಥರು ಶೇರ್ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಆ ಲೇಡಿ ಯಾರು ಅಂತ ಹುಡುಕಿಸಿ ಅವಳ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಒಂದು ಅತ್ಯಾಚಾರ ಮತ್ತು IT ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. 3 ಜನ ಆರೋಪಿಗಳು, ಇಬ್ಬರು ಅವಳನ್ನ ಕರ್ಕೊಂಡು ಹೋದವರು, ಒಬ್ಬ ಆ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿದ್ರು. 3 ಜನ ಆರೋಪಿಗಳು. ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಮಾಡಿ ವಿಡಿಯೋ ಹರಿಬಿಟ್ಟಿದ್ರು ಈ ದುರುಳರು. ಸಂತ್ರಸ್ತೆ ದೂರನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಮೂವರು ಯುವಕರ ಬಂಧನ ಆಗಿದೆ. ಶಿವಾನಂದ್, ಗಣೇಶ್, ಗಿಡ್ಡಣ್ಣನವರ್, ಪ್ರದೀಪ್ ಈ ಮೂವರು ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಸಂತ್ರಸ್ತೆಗೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಸಂತ್ರಸ್ತೆ ಅತ್ಯಾಚಾರ ಮಾಡಿ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಈ ದುರುಳರು. ಮೂವರ ಬಂಧನ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಅಂಧರಾಗಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರಿಂದ ಥಳಿತ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಗ್ರಾಮಸ್ಥರ ಜೊತೆ ಆಯುಕ್ತ ಎನ್ ಶಶಿಕುಮಾರ್ ಚರ್ಚೆ ಮಾಡಿದ್ದಾರೆ. ಇದ್ರ ಬಗ್ಗೆ ಆರೋಪಿಗಳ ತಲೆ ಬೋಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಸ್ಥಳೀಯರ ಜೊತೆ ಪೊಲೀಸ್ ಕಮಿಷನರ್ ಈಗ ಮೀಟಿಂಗ್ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ರು. ಆಯುಕ್ತ ಎನ್ ಶಶಿಕುಮಾರ್ ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ.
ಆರೋಪಿಗಳ ಮೇಲೆ ಸ್ಥಳೀಯರೆಲ್ಲರೂ ಸೇರಿ ಥಳಿಸಿದ್ರು. ಆ ಮೂವರನ್ನು ಕೂಡ ಅನಂತರ ಪೊಲೀಸರಿಗೆ ಒಪ್ಪಿಸಿದ್ರು. 9ನೇ ತಾರೀಕು ಮಧ್ಯಾಹ್ನ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿರೋ ಅಂಬೇಡ್ಕರ್ ಗ್ರೌಂಡ್ ಹತ್ರ ಒಂದು 35 ವರ್ಷದ ಮಹಿಳೆ ಒಬ್ಬಳನ್ನು ಇಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆದು ವಿಡಿಯೋಗಳನ್ನು ಮಾಡಿಕೊಂಡು ನಂತರ ತಂದುಬಿಟ್ಟಿದ್ರು ಅನ್ನುವಂಥದ್ದು. ಆ ನಂತರ ಆ ವಿಡಿಯೋ ಮತ್ತು ಫೋಟೋಗಳು ಕೆಲವು ತನ್ನ ಸ್ನೇಹಿತರು ಪರಿಚಯಸ್ಥರು ಶೇರ್ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಆ ಲೇಡಿ ಯಾರು ಅಂತ ಹುಡುಕಿಸಿ ಅವಳ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಒಂದು ಅತ್ಯಾಚಾರ ಮತ್ತು IT ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. 3 ಜನ ಆರೋಪಿಗಳು, ಇಬ್ಬರು ಅವಳನ್ನ ಕರ್ಕೊಂಡು ಹೋದವರು, ಒಬ್ಬ ಆ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿದ್ರು. 3 ಜನ ಆರೋಪಿಗಳು. ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಮಾಡಿ ವಿಡಿಯೋ ಹರಿಬಿಟ್ಟಿದ್ರು ಈ ದುರುಳರು. ಸಂತ್ರಸ್ತೆ ದೂರನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ 3 ಯುವಕರ ಬಂಧನ ಆಗಿದೆ. ಶಿವಾನಂದ್, ಗಣೇಶ್, ಗಿಡ್ಡಣ್ಣನವರ್, ಪ್ರದೀಪ್ ಈ 3 ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಸಂತ್ರಸ್ತೆಗೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಸಂತ್ರಸ್ತೆ ಅತ್ಯಾಚಾರ ಮಾಡಿ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಈ ದುರುಳರು. 3 ಬಂಧನ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಅಂಧರಾಗಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರಿಂದ ಥಳಿತ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಗ್ರಾಮಸ್ಥರ ಜೊತೆ ಆಯುಕ್ತ ಎನ್ ಶಶಿಕುಮಾರ್ ಚರ್ಚೆ ಮಾಡಿದ್ದಾರೆ. ಇದ್ರ ಬಗ್ಗೆ ಆರೋಪಿಗಳ ತಲೆ ಬೋಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಸ್ಥಳೀಯರ ಜೊತೆ ಪೊಲೀಸ್ ಕಮಿಷನರ್ ಈಗ ಮೀಟಿಂಗ್ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ರು. ಆಯುಕ್ತ ಎನ್ ಶಶಿಕುಮಾರ್ ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರೆಲ್ಲರೂ ಸೇರಿ ಥಳಿಸಿದ್ರು. ಆ 3 ಕೂಡ ಅನಂತರ ಪೊಲೀಸರಿಗೆ ಒಪ್ಪಿಸಿದ್ರು. 9ನೇ ತಾರೀಕು ಮಧ್ಯಾಹ್ನ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿರೋ ಅಂಬೇಡ್ಕರ್ ಗ್ರೌಂಡ್ ಹತ್ರ ಒಂದು 35 ವರ್ಷದ ಮಹಿಳೆ ಒಬ್ಬಳನ್ನು ಇಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆದು ವಿಡಿಯೋಗಳನ್ನು ಮಾಡಿಕೊಂಡು ನಂತರ ತಂದುಬಿಟ್ಟಿದ್ರು ಅನ್ನುವಂಥದ್ದು. ಆ ನಂತರ ಆ ವಿಡಿಯೋ ಮತ್ತು ಫೋಟೋಗಳು ಕೆಲವು ತನ್ನ ಸ್ನೇಹಿತರು ಪರಿಚಯಸ್ಥರು ಶೇರ್ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಆ ಲೇಡಿ ಯಾರು ಅಂತ ಹುಡುಕಿಸಿ ಅವಳ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಒಂದು ಅತ್ಯಾಚಾರ ಮತ್ತು IT ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. 3 ಜನ ಆರೋಪಿಗಳು, ಇಬ್ಬರು ಅವಳನ್ನ ಕರ್ಕೊಂಡು ಹೋದವರು, ಒಬ್ಬ ಆ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿದ್ರು. 3 ಜನ ಆರೋಪಿಗಳು. ಹುಬ್ಬಳ್ಳಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಮಾಡಿ ವಿಡಿಯೋ ಹರಿಬಿಟ್ಟಿದ್ರು ಈ ದುರುಳರು. ಸಂತ್ರಸ್ತೆ ದೂರನ್ನ ಕೊಟ್ಟರು. ಆ ಹಿನ್ನೆಲೆಯಲ್ಲಿ 3 ಯುವಕರ ಬಂಧನ ಆಗಿದೆ. ಶಿವಾನಂದ್, ಗಣೇಶ್, ಗಿಡ್ಡಣ್ಣನವರ್, ಪ್ರದೀಪ್ ಈ 3 ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಸಂತ್ರಸ್ತೆಗೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಸಂತ್ರಸ್ತೆ ಅತ್ಯಾಚಾರ ಮಾಡಿ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಈ ದುರುಳರು. 3 ಬಂಧನ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಅಂಧರಾಗಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರಿಂದ ಥಳಿತ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಗ್ರಾಮಸ್ಥರ ಜೊತೆ ಆಯುಕ್ತ ಎನ್ ಶಶಿಕುಮಾರ್ ಚರ್ಚೆ ಮಾಡಿದ್ದಾರೆ. ಇದ್ರ ಬಗ್ಗೆ ಆರೋಪಿಗಳ ತಲೆ ಬೋಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಸ್ಥಳೀಯರ ಜೊತೆ ಪೊಲೀಸ್ ಕಮಿಷನರ್ ಈಗ ಮೀಟಿಂಗ್ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ರು. ಆಯುಕ್ತ ಎನ್ ಶಶಿಕುಮಾರ್ ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ. ಆರೋಪಿಗಳ ಮೇಲೆ ಸ್ಥಳೀಯರೆಲ್ಲರೂ ಸೇರಿ ಥಳಿಸಿದ್ರು. ಆ 3 ಕೂಡ ಅನಂತರ ಪೊಲೀಸರಿಗೆ ಒಪ್ಪಿಸಿದ್ರು. 9ನೇ ತಾರೀಕು ಮಧ್ಯಾಹ್ನ ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿರೋ ಅಂಬೇಡ್ಕರ್ ಗ್ರೌಂಡ್ ಹತ್ರ ಒಂದು 35 ವರ್ಷದ ಮಹಿಳೆ ಒಬ್ಬಳನ್ನು ಇಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆದು ವಿಡಿಯೋಗಳನ್ನು ಮಾಡಿಕೊಂಡು ನಂತರ ತಂದುಬಿಟ್ಟಿದ್ರು ಅನ್ನುವಂಥದ್ದು. ಆ ನಂತರ ಆ ವಿಡಿಯೋ ಮತ್ತು ಫೋಟೋಗಳು ಕೆಲವು ತನ್ನ ಸ್ನೇಹಿತರು ಪರಿಚಯಸ್ಥರು ಶೇರ್ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಆ ಲೇಡಿ ಯಾರು ಅಂತ ಹುಡುಕಿಸಿ ಅವಳ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಒಂದು ಅತ್ಯಾಚಾರ ಮತ್ತು IT ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. 3 ಜನ ಆರೋಪಿಗಳು, ಇಬ್ಬರು ಅವಳನ್ನ ಕರ್ಕೊಂಡು ಹೋದವರು, ಒಬ್ಬ ಆ ಫೋಟೋ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿದ್ರು. 3 ಜನ ಆರೋಪಿಗಳು.